ಇನ್ನೊಂದು ಮುಖ್ಯವಾಗಿ ಏನಂತಂದ್ರೆ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಅಂದ್ರೆ ಒಬ್ಬ ನಟ ಆದಂಥವನು ಸೊ ಒಂದ್ ಸ್ವಲ್ಪ ಸ್ಟಾರ್ಡಮ್ ಬಂದ್ಮೇಲೆ ಏನ್ ಮಾಡ್ತಾನೆ, ಕಮರ್ಷಿಯಲ್ ಸಿನಿಮಾಗಳು, ಆಮೇಲೆ ಹಂಗೆ ಹಿಂಗಿರ್ಬೇಕು ಫೈಟ್ ಸಿನಿಮಾ ಮತ್ತು ಮತ್ತೊಂದುಗಳೆಲ್ಲ ಇದ್ದೇ ಇರ್ತವೆ. ಬಟ್ ನವೀನ್ ಅಂತಂದ್ರೆ ಇಂಡಸ್ಟ್ರಿ ಒಳಗ ಪ್ರಯೋಗಾತ್ಮಕ ಸಿನಿಮಾ ನೋಡ್ತಾರ ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಹೊಸತನಕ್ಕ ಜಾಸ್ತಿ ಮಹತ್ವವನ್ನ ಕೊಡ್ತಾರ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗ ಅಂತ? ಎಲ್ಲ ತರ ಪಿಕ್ಚರು ಮಾಡಬೇಕು, ಆಮೇಲೆ ಎಲ್ಲ ತರ ಪಿಕ್ಚರ್ಗಳನ್ನು ಕೂಡ ಬೇಕು. ಈಗ ಎಷ್ಟೊಂದು ಜನಕ್ಕೆ ಈಗ ನನ್ಗೆ ಆಕ್ಚುಲಿ ಭಾಳ ಇಷ್ಟ ಆಗೋ ಪಿಕ್ಚರ್ಗಳು ಗೊತ್ತಾ, ಡ್ರಾಮಾ ಇರಬೇಕು ಮತ್ತೊಂದು ಆಕ್ಷನ್ ಇರಬೇಕು, ಇಲ್ಲ ಒಂದು ಒಳ್ಳೆ ರೊಮ್ಯಾಂಟಿಕ್ ಕಾಮಿಡಿ. ಓಕೆ. ಸೊ ಆ ಥರ ಇಷ್ಟ ಆಗೋ ಸಿನಿಮಾಗಳು, ಥ್ರಿಲ್ಲರ್ ಸಿನಿಮಾಗಳು, ಯಾವ್ದು ನಮ್ಮನ್ನು ಎಂಗೇಜಿಂಗ್ ಆಗಿರುತ್ತೆ ಅದು ಭಾಳ ಇಷ್ಟ ಆಕೈತೆ. ಕೆಲವೊಂದಿಷ್ಟು ಸಿನಿಮಾಗಳು ಇರ್ತವೆ ಅಂದ್ರೆ ಡ್ರಾಮಾ, ಪ್ಯೂರ್ ಡ್ರಾಮಾ. ಇದು ಪ್ಯೂರ್ ಡ್ರಾಮಾ, ಇದು ನೋಡಿದವರು ಏನಂತಾರೆ, ಅದು ಅದರದೇ ಆದಂಥ ಸಮಯ ತಗೊಂಡು ಮುಂದುವರಿಯುತ್ತೆ. ಈಗ ಒಂದು 10 ಜನ ಕೂತು ಎಲ್ಲ ಥರದ ಸಿನಿಮಾಗಳನ್ನ ನೋಡಿಕೊಂಡು ಕೂತವ್ರು 10 ಜನ ಇದ್ದರೆ, ಎಲ್ಲ ಥರದ ಸಿನಿಮಾಗಳು ನೋಡುವಂಥವ್ರು ಇದ್ದರೆ ಅವ್ರಿಗೆ ಇಷ್ಟ ಆಗ್ತೈತೆ. ಇಲ್ಲ ಸಮ್ಮೋನ್ ಹೂ ವಾಂಟ್ಸ್ ಟು ವಾಚ್ ಅ ಥ್ರಿಲ್ಲರ್, ಅನ್ ಆ್ಯಕ್ಷನ್, ಪೇಸಿ ಆಗಿರುವಂಥ ಸಿನಿಮಾಗಳನ್ನ ನೋಡಿ ನೋಡಿ ಅಭ್ಯಾಸ ಆಗಿರೋರಿಗೆ ಇದು ಸ್ವಲ್ಪ ನಿಧಾನ ಅನಿಸ್ತೈತೆ ಪಿಕ್ಚರು. ನನಗೆ ಸ್ಟಾರ್ಟಿಂಗಿಂದ ಅದು ನನ್ನ ಅದೃಷ್ಟ, ಆ ಥರ ಕಥೆಗಳು ಬರಕತ್ತವು. ಆಮೇಲೆ ಆಯ್ಕೆಗಳು ಕೂಡ ಸೀಮಿತವಾಗಿರೋದ್ರಿಂದ ನಾವು ಇರೋದ್ರಾಗ ಬೆಟ್ರ್ ಯಾವುದೈತೆ ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಕಮರ್ಷಿಯಲ್ ಸಿನಿಮಾ ಮಾಡುವಂಥದ್ದು ಇರ್ತೈತಲ್ಲ, ಅಂದರೆ ಅಲ್ಲಿಂದ ಶಿಫ್ಟ್ ಆಗುವಂಥದ್ದು ಇರ್ತೈತಲ್ಲ, ಅದು ಕೂಡ ಇವಾಗ ಇವಾಲ್ವ್ ಆಗೈತಲ್ಲ ಕಮರ್ಷಿಯಲ್ ಸಿನಿಮಾ. ಈಗ ನಾವು ಅದು ಆ್ಯಕ್ಚುಲಿ ಬಳಕೆ ಮಾಡಿ ಮಾಡಿ ಅದಕ್ಕೆ ಮೀನಿಂಗ್ ಚೇಂಜ್ ಆಗೈತೆ ಅಷ್ಟೇ. ಬಟ್ ಕಮರ್ಷಿಯಲ್ ಫಿಲಮ್ ದಿ ಬೆಸ್ಟ್ ಅರ್ಥ ಜಾಸ್ತಿ ಜನರಿಗೆ ತಲುಪೋ ಸಿನಿಮಾ ಅಂತ. ಅದು ಆ್ಯಕ್ಚುಯಲ್ ಮೀನಿಂಗ್ ಅದು ನನ್ನ ಪ್ರಕಾರ. ಜಾಸ್ತಿ ಜನಕ್ಕೆ ತಲುಪಿದ್ರೆ, ಜಾಸ್ತಿ ಜನಕ್ಕೆ ಅದು ಖುಷಿ ಕೊಟ್ಟರೆ, ಜಾಸ್ತಿ ಜನಕ್ಕೆ ಅದು ಎಂಟರ್ಟೈನ್ ಮಾಡಿದ್ರೆ ಅದು ಅಂದ್ರೆ ಆ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಸರ್, ಈಗ ಯಾಕಂದ್ರೆ ಒಬ್ಬ ಯಶಸ್ವಿ ಅಂತ ಬಂದ ಮೇಲೆ, ಯಶಸ್ಸಂತ ಬಂದ ಮೇಲೆ ಏನಾಗತ್ತಂದ್ರೆ ಎಲ್ಲವನ್ನೂ ಅಂದ್ರೆ ನಾನು ಆ ಥರದ್ದು ಮಾಡಬೇಕು, ನನ್ಗೆ ಅಂದ್ರೆ ಜನಗಳಿಗೆ ರೀಚ್ ಆಗುವಂಥದ್ದು ನೀವು ಹೇಳ್ದಂಗ ಕಮರ್ಷಿಯಲ್ಸ್ ಮೀನ್ಸ್ ಅವತ್ತಿಂದ ಅದ. ಬಟ್ ಎಲ್ಲೋ ಒಂದ್ ಕಡೆ ನಾವು ಹಂಗ ಹೋಗ್ಬಿಟ್ವಪ್ಪ ಅಂದ್ರೆ ಜಾಸ್ತಿ ನಾವು ಇದಾಗ್ತೀವಿ. ಬಟ್ ಪ್ರಯೋಗಾತ್ಮಕ ಸಿನಿಮಾಗಳಿಗೆ ಅದ್ರಾಗೂ ಮಾಡ್ಬೋದು. ಬಟ್ ಅದೇ ಅಂದ್ರೆ ಇಟ್ ಡಿಪೆಂಡ್ಸ್ ಅಗೇನ್ ನಿಮ್ಗೆ ಅಂತ ನಿರ್ದೇಶಕರು ಸಿಗ್ತಾರ. ಆಮೇಲೆ ಯಾಕಂದ್ರೆ ನಾವು ನಮ್ಮ ಹತ್ರ ಇರೋದು ನಾವೇನ್ ಮಾಡ್ಬೋದು ನಟರುಗಳಾಗಿ, ಒಂದು ಪಾತ್ರಕ್ಕೆ ಅವರು ಒಂದು ಚೌಕಟ್ಟು ಅಂತ ಹಾಕ್ಕೊಟ್ಟಿರ್ತಾರ, ಅದ್ರೊಳಗೆ ಏನೋ ಒಂದು ಮಾಡಬೇಕು. ಅದನ್ನ ಎಷ್ಟು ಬೆಟರ್ ಆಗಿ ಮಾಡ್ತೀವಿ, ಅದು ಎಷ್ಟು ಚಂದ ಮಾಡ್ತೀವಿ ಅಷ್ಟು ನಮ್ಮ ಲಿಮಿಟೇಷನ್. ಅದು ಬಿಟ್ರಪ್ಪ ಅಂದ್ರೆ ನಿನ್ನ ಹತ್ರ 10 ಕತೆ ಬರ್ತಾವ, ಅದ್ರಾಗ ನೀನು ಯಾವ ಕತೆ ಚೂಸ್ ಮಾಡ್ತಿ, ಅದು ನಮ್ಮ ಹತ್ರ ಇರುವಂಥ ಫ್ರೀಡಮ್. ಅದ್ರ ಹೊರತಾಗಿ ಏನೇ ಇದ್ರೂ ಅದು ಕ್ರೆಡಿಟು ಡೈರೆಕ್ಟರ್ಗೆ ಸಲ್ಲಬೇಕು. ಆಮೇಲೆ ಒಳ್ಳೆ ಬದಲಾವಣೆ ಡೈರೆಕ್ಟರ್ಗೆ ಸಲ್ಲಬೇಕು. ಒಂದು ವೇಳೆ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋರು ಕೂಡ ಆ ಕ್ರೆಡಿಟು ಕೂಡ ಅವ್ರಿಗೇನೆ ಸಲ್ಲಬೇಕು. ಐ ಶುಡ್ ನಾಟ್ ಟೇಕ್ ದ ಕ್ರೆಡಿಟ್ ದಟ್ ಹಿ ಹ್ಯಾಸ್ ಡನ್. ಏನು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಎಲ್ಲ ಮಾಡ್ಕೊಂಬಂದಿದ್ದಾರೆ ಅಂದರೆ ಅವ್ರು ಅಷ್ಟು ಚೆಂದ ಮಾಡಿರ್ತಾರೆ ಅಷ್ಟೇ. ಆಯ್ಕೆಯಾಗಿ ನಮ್ದಾಗಿರ್ತದೆ ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಕಮರ್ಷಿಯಲ್ ಸಿನಿಮಾಗಳು ಇವಾಲು ಆಗಿದಾವೆ ಇವಾಗ. ಅದು ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಅದರಲ್ಲೂ ಕೂಡ ಪ್ರಯೋಗನ ತರ್ಬೋದು, ಒಳ್ಳೆ ಕಾಂಟೆಂಟ್ನ ತರ್ಬೋದು.